ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಲಕ್ಕಿ ಗುಡ್ ನ್ಯೂಸ್, ಸಿಹಿ ಸುದ್ದಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ಈ ಚಾನಲನ್ನು ಮೊದಲನೇ ಬಾರ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಫಾರ್ ದಿ ಗುಡ್ ನ್ಯೂಸ್. ಈಗ KCET ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳು ಕ್ವಶನ್ ಫಸ್ಟ್ ಏನು ಕೇಳ್ತಾರೆ ಅಂದರೆ, ಸರ್ ಜಲ್ದಿ ಬೇಗ ಆ ಗುಡ್ ನ್ಯೂಸ್ ಸಿಹಿ ಸುದ್ದಿ ಲಕ್ಕಿ ಏನು ಸರ್ ಅಂತ ಜಲ್ದಿ ತಿಳಿಸ್ಕೊಡ್ರಿ ಸರ್ ಅಂತ ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಗೆ ನನ್ನ ಹತ್ತಿರ ಉತ್ತರವಿದೆ. ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಡೇಟು ಮತ್ತೆ ಎಕ್ಸ್ಟೆಂಡೆಡ್ ಆಗಿದೆ. ಇನ್ನೂ ಒಳ್ಳೆಯ ಚಾನ್ಸ್. ಏಕೆ ಹೇಳ್ತೀನಪ್ಪ ಒಳ್ಳೆಯ ಚಾನ್ಸ್ ಅಂದರೆ, ಇದು ಕೂಡ ಸ್ವಲ್ಪ ಗುಡ್ ನ್ಯೂಸ್ ಇದ್ದ ಹಾಗೆ. ಏಕೆ ಅಂತ ನೀವು ಕೇಳ್ಬೋದು. ಸರ್ ಅದೇನು ಸರ್ ಗುಡ್ ನ್ಯೂಸ್, ಆಪ್ಷನ್ ಎಂಟ್ರಿ ಮತ್ತೆ ಎಕ್ಸ್ಟೆಂಡೆಡ್ ಆಗಿದೆ ಅಷ್ಟೇ ಅಲ್ವಾ ಅಂತ ಕೇಳ್ಬೋದು. ಆದರೆ ಕೆಲವರು ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ನನಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ ಅಂತ ಮಿಸ್ಟೇಕ್ಸ್ ಮಾಡಿರ್ತಾರೆ. ಮತ್ತು ಇನ್ನು ಕೆಲವರು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಯಲ್ಲಿ ಇನ್ನೊಂದು ಎಂಟ್ರಿ ಮಾಡೇ ಇರಲ್ಲ, ಅದು ಖಾಲಿ ಪ್ಲೇಸ್ ಬಿಟ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಈ ಗುಡ್ ನ್ಯೂಸ್ ಕರೆಕ್ಟಾಗಿ ಬಂತಲ್ವಾ, ಎಕ್ಸ್ಟೆಂಡೆಡ್ ಆಗಿದೆ ಆಪ್ಷನ್ ಎಂಟ್ರಿ. ಸೆಕೆಂಡ್ ರೌಂಡ್ ವಿದ್ಯಾರ್ಥಿಗಳಿಗೆ ಇದು ಫೈನಲ್ ಚಾನ್ಸ್ ಆಗಬಹುದು, ಅಥವಾ ಇನ್ನೊಂದು ಬಾರಿ ಹೆಚ್ಚು ಕಮ್ಮಿ ಎಕ್ಸ್ಟೆಂಡೆಡ್ ಆದರೆ ಆಗ್ಬೋದು ಆಪ್ಷನ್ ಎಂಟ್ರಿ. ಏಕೆ ಅಂದರೆ ನೀವು ಕಾಮೆಂಟ್ಸಲ್ಲಿ ಬಹಳ ಅಂದರೆ ಕಾಮೆಂಟ್ಸ್ ಮಾಡ್ತಾರೆ. ಏನು ಸರ್ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಬಿಡ್ತಾರೆ, ಸರ್ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಬಿಡ್ತಾರೆ, ನಾನು ಮಾಡಿದ್ದಿಲ್ಲ ಸರ್ ಆ ಟೈಮ್ಗೆ, ಇವಾಗ ಮಾಡಬೇಕಂತಿದ್ದೀನಿ ಅಂತ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಎಚ್ಚರಿಕೆ ವಿಡಿಯೋ ಮತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಆಗಿದೆ. ಅದಕ್ಕೋಸ್ಕರ ನೀವು ಪ್ರಿಯೋರಿಟಿ ವೈಸ್ ಕಾಲೇಜಸ್ ಮತ್ತು ಬ್ರಾಂಚಸ್ಸನ್ನು ಟಿಕ್ ಮಾಡ್ಕೊಳ್ತಾ ಹೋಗಿ ಅಪ್ಡೇಟ್ ಅನ್ನು ಕೊಡಿ ಅಷ್ಟೇ ಅಲ್ವಾ. ನೆಕ್ಸ್ಟ್ ಲಾಗೌಟ್ ಆಗೋ ಕೆಲವರ ಸ್ಟೂಡೆಂಟ್ಸು ಲಾಗ್ ಔಟೇ ಆಗಲ್ಲ. ಅದಕ್ಕೋಸ್ಕರ ನೀವು ಲಾಗ್ ಔಟ್ ಆಗಲಾರದೆ ಬಿಡಬೇಡಿ, ಲಾಗೌಟ್ ಅನ್ನು ಮಾಡಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅದು ತಿಳಿದುಕೊಳ್ಳೋದು ಆದರೆ, KCET ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೇ ಅದು ಇನ್ಫಾರ್ಮೇಷನ್. ಈಗ ಚಾಯ್ಸ್ ಎಂಟ್ರಿಯಲ್ಲಿ ಡಿಫ್ರೆಂಟ್ ಚಾಯ್ಸಸ್ ಇದ್ದಾವೆ. 4 ಟೈಪ್ಸ್ ಚಾಯ್ಸ್ ಎಂಟ್ರಿ. ನೀವು ಮಾಡಿದ್ದು ಸೆಕೆಂಡ್ ಚಾಯ್ಸ್ ಎಂಟ್ರಿ ಆಗಿರುತ್ತೆ ಅಥವಾ ಥರ್ಡ್ ಚಾಯ್ಸ್ ಎಂಟ್ರಿ, ಹೌದಾ. ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳು ಚಾಯ್ಸ್ 2 ಅಂತ ಮಾಡಿರ್ತಾರೆ, ಹೌದಾ. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮುಗಿಯುತ್ತೆ, ಆದರೆ ಮತ್ತೆ ಇನ್ನೊಂದು ಸಾರಿ ಎಕ್ಸ್ಟೆಂಡೆಡ್ ಆಗಬಹುದು, ಆಗದೇ ಇರಬಹುದು. ಮತ್ತು ನಿಮ್ಮ ರಿಸಲ್ಟ್ಸ್ ಬರೋಕ್ಕೆ ತುಂಬ ಸಮಯ ಬೇಕು. ಏಕೆ ಅಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಡೇಟ್ ಮತ್ತೆ ಮುಂದಕ್ಕೆ ಎಕ್ಸ್ಟೆಂಡೆಡ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ರಿಸಲ್ಟ್ ಕೂಡ ತುಂಬ ಲೇಟ್ ಹಾಗೆ ಆಗುತ್ತೆ ಅಲ್ವಾ. ನೀವು ಹೇಳಿ ಏನಂತೀರಾ, ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಪ್ಷನ್ ಎಂಟ್ರಿಯನ್ನು ಚೆನ್ನಾಗಿ ಮಾಡಿ. ಮತ್ತೆ ಅವಕಾಶ ಸಿಕ್ಕಿದೆ, ಬಂಗಾರದಂತಹ ಅವಕಾಶ. ಆಲ್ ದಿ ಬೆಸ್ಟ್ ಫಾರ್ KCET ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್, ಪ್ಲೀಸ್ ಹೆಲ್ಪ್ ಫಾರ್ ಶೇರ್.